ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ಮನೆಗೆ ಶರಣ್ ಆ್ಯಂಡ್ ಅದಿತಿ ಅವರು ಬಂದಿದ್ದಾರೆ. ಸೊ ಅವರ ಒಂದು ಚೂ ಮಂತರ ಸಿನಿಮಾದ ಪ್ರಮೋಷನ್ ಜೊತೆಗೆ ಈ ಒಂದು ಫಿನಾಲೆ ಏನು ವಾರ ಇದೆ. ಸೊ ಅದಕ್ಕೆ ಹೋಗಲಿಕ್ಕೆ ಒಂದು ಟಾಸ್ಕ್ ಇದೆ, ಟಿಕೆಟ್ ಟು ಫಿನಾಲೆ ಒಂದು ಟಾಸ್ಕು. ಸೊ ಅದರಲ್ಲಿ 4 ಜನ ನಿಮ್ಗೆ ಆಡ್ತಿರೋಂಥ ಆಲ್ರೆಡಿ ಗೊತ್ತಿದೆ, ಹನುಮಂತ, ತ್ರಿವಿಕ್ರಮ್, ಭವ್ಯ ಆ್ಯಂಡ್ ರಜತ್ ಅವರು. ಸೊ ಅವ್ರು 4 ಜನ ಈ ಒಂದು ಟಿಕೆಟ್ ಟು ಫಿನಾಲೆ ವಾರಕ್ಕೆ ಒಂದು ಫೈನಲ್ ಟಾಸ್ಕ್ನ ಆಡ್ತಿದ್ದಾರೆ. ಆ್ಯಂಡ್ ಅದನ್ನು ಟಾಸ್ಕ್ ಇವರ ಒಂದು ಸಮ್ಮುಖದಲ್ಲಿ ನಡೆಯುತ್ತೆ ಅಂತಲೇ ಹೇಳ್ಬೋದು, ಸಿನಿಮಾ ತಂಡದ ಒಂದು ಸಮ್ಮುಖದಲ್ಲಿ. ಅಗೇನ್ ಅದು ಟಿಕೆಟ್ ಏನಿದೆ ಸೊ ಅವರೇ ಒಂದು ಹ್ಯಾಂಡ್ ಓವರ್ ಮಾಡ್ತಾರೆ, ಯಾರು ಆ ಒಂದು ಟಾಸ್ಕ್ನ ವಿನ್ ಆಗ್ತಾರೆ ಅನ್ನೋದಕ್ಕೆ. ಆ್ಯಂಡ್ ಟಾಸ್ಕ್ ಆಲ್ರೆಡಿ ನೀವು ನೋಡಿದರೆ ಯಾವ ರೀತಿಯಲ್ಲಿ ಇದೆ ಅಂತ. ಸೊ ಅಲ್ಲೇನು ಒಂದು ಪೆಟ್ಟಿಗೆ ಇಟ್ಟಿದ್ದಾರೆ. ಸೊ ಪೆಟ್ಟಿಗೆ ಒಳಗಡೆ ಒಂದು ಫ್ಲ್ಯಾಗ್ ಇದೆ. ಸೊ ಆ ಫ್ಲ್ಯಾಗ್ನ ತೊಗೊಂಡೋಗಿ ಅಲ್ಲಿ ಒಂದು ಕ್ಲಿಮ್ ಮಾಡಿ ಸೊ ಮೇಲೆ ಹತ್ತಿ, ಸೊ ಅದನ್ನು ಯಾರು ಫಸ್ಟು ಅದನ್ನು ಒಂದು ಫ್ಲ್ಯಾಗ್ನ ಹಾರಿಸಿ ಅಲ್ಲಿ ಇಡ್ತಾರೋ ಸೊ ಅಲ್ಲಿ ಅವರು ವಿನ್ ಆಗ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಟೈಮಿಂಗ್ ಇಲ್ಲಿ ಮುಖ್ಯ ಆಗುತ್ತೆ, ಯಾರು ಫಸ್ಟ್ ಮುಗಿಸ್ತಾರೆ ಸೊ ಅವರು ಈ ಒಂದು ಟಾಸ್ಕ್ನ ವಿನ್ ಆಗಿ ಫಿನಾಲೆ ವರ್ಕ್ಕೆ ನೇರವಾಗಿ ಹೋಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅಲ್ಲಿ ಆ ಪೆಟ್ಟಿಗೆಗೆ ಕೀ ಇದೆ. ಸೊ ಕೀಗಳನ್ನು ಅಲ್ಲಿ ಏನು ರೋಪ್ ಹಾಕಿದ್ದಾರೆ, ಸೊ ಆ ರೋಪಲ್ಲಿ ಇರುತ್ತೆ. ಸೊ ರೋಪಿಂದ ಕೀ ತೊಗೊಂಡು ಬಂದು ಸೊ ಪೆಟ್ಟಿಗೆನ ಓಪನ್ ಮಾಡಿ ಸೊ ಅದರಲ್ಲಿರುವಂಥ ಫ್ಲ್ಯಾಗ್ನ ತೊಗೊಂಡು ಹೋಗಬೇಕಾಗತ್ತೆ. ಆ್ಯಂಡ್ ಇಲ್ಲಿ ತುಂಬ ಫಾಸ್ಟಾಗಿ ಮಾಡಬೇಕಾಗತ್ತೆ. ಆ್ಯಂಡ್ ಸ್ವಲ್ಪ ಸ್ಲಿಮ್ ಇರೋರಿಗೆ ಸ್ವಲ್ಪ ಈಸಿ ಆಗ್ಬೋದು ಅಂತ ಅನ್ಕೊತೀನಿ, ಬಿಕಾಸ್ ಆಫ್ ಅದನ್ನು ಹತ್ತಬೇಕು ಅಂತಂದರೆ ಸೊ ಪ್ರಾಕ್ಟೀಸ್ ಇರಬೇಕಾಗತ್ತೆ. ಜಸ್ಟ್ ಸ್ಲಿಪ್ ಆದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಫಾಸ್ಟಾಗಿ ಮಾಡಬೇಕಾಗತ್ತೆ. ಸೊ ಅದು ಮೇ ಬಿ ಚಾಲೆಂಜಿಂಗ್ ಆಗಿರುತ್ತೆ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಇದು ರಾತ್ರಿಯೇ ಈ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ. ಆ್ಯಂಡ್ ಪದೇ ಪದೇ ಟಾಸ್ಕ್ ಕೊಟ್ಟಿರೋದ್ರಿಂದ ಸ್ವಲ್ಪ ಅಲ್ಲಿ ಕಷ್ಟ ಆಗ್ಬೋದು ನನ್ನ ಪ್ರಕಾರ ಭವ್ಯ ಅವ್ರಿಗೆ ಅಂತ ಅನಿಸುತ್ತೆ. ಬಿಕಾಸ್ ಆಫ್ ಅವ್ರು ಆಲ್ರೆಡಿ ಎಲ್ಲ ಟಾಸ್ಕ್ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಸ್ವಲ್ಪ ಅವ್ರಿಗೆ ಕಷ್ಟ ಆಗ್ಬೋದು ಅಂತ ಅನ್ಕೊತೀನಿ. ಮೇ ಬಿ ಮಾರ್ನಿಂಗ್ ಕೊಡ್ಬೋದಾಗಿತ್ತೇನೋ ಅಂತ ಅನಿಸುತ್ತೆ, ಬಟ್ ರಾತ್ರಿಯೇ ಕೊಟ್ಟಿರೋದ್ರಿಂದ ಕಷ್ಟ ಆಗ್ಬೋದು. ಆ್ಯಂಡ್ ಅಲ್ಲಿ ಸ್ವಲ್ಪ ವೇಟ್ ಇರೋದ್ರಿಂದ ಸೊ ಅಲ್ಲಿ ರಜತ್ಗೂ ಕೂಡ ಕಷ್ಟ ಆಗ್ಬೋದು. ಬಟ್ ನೋಡೋಣ, ಯಾಕಂದರೆ ಅವರು ಫಿಟ್ ಆಗಿದ್ದಾರೆ ಅಂತ ಒಂದೇನು ಫಿಟ್ ಇಲ್ಲ ಅಂತಲ್ಲ, ಬಟ್ ಫಿಟ್ ಆಗಿದ್ದಾರೆ. ಸೊ ನೋಡೋಣ, ಯಾಕಂದರೆ ಹನುಮಂತನಿಗೆ ಇವಾಗ ಅವನಿಗೆ ಸ್ವಲ್ಪ ಗಿಡ ಹತ್ತಿ ಅದೆಲ್ಲ ಹತ್ತಿ ಸ್ವಲ್ಪ ಈಸಿ ಇರೋದ್ರಿಂದ ಮೇ ಬಿ ಅವನು ಫಾಸ್ಟಾಗಿ ಮಾಡ್ಬೋದೇನೋ ಅಂತ ಅನ್ಕೊತೀನಿ. ಬಟ್ ಅದೊಂದೇ ಮುಖ್ಯ ಅಲ್ಲ, ಜೊತೆಗೆ ಎಲ್ಲ ಕೀನ ಚಾಯ್ಸ್ ಮಾಡಿ ಕೀನ ತೊಗೊಂಡು ಹೋಗಿ ಬೇಗ ಪೆಟ್ಟಿಗೆನ ಓಪನ್ ಮಾಡಿ ಸೊ ಫ್ಲ್ಯಾಗ್ನ ತೊಗೊಳೋದು ಕೂಡ ಮುಖ್ಯ ಆಗುತ್ತೆ. ಜಸ್ಟ್ ಇನ್ನು ಕೇಸ್ ಏನಾದರೂ ಕೆಳಗಡೆ ಮಿಸ್ ಆಗಿ ಹಿಂದೆ ಇಟ್ಟಿರುವಂಥ ಫ್ಲ್ಯಾಗ್ ಕೆಳಗಡೆ ಬಿದ್ದರೆ ಮತ್ತೆ ತಿರ್ಗಿ ಇನ್ನೊಂದು ಸರಿ ಹೋಗಬೇಕಾಗತ್ತೆ. ಆ್ಯಂಡ್ ಪ್ರೋಮೋ ನೋಡಿನೇ ಡಿಸೈಡ್ ಮಾಡೋಕ್ಕೆ ಹೋಗ್ಬಿಡಿ ಇವರೇ ವಿನ್ ಆದರು ಅವರೇ ವಿನ್ ಆದರು ಅಂತ. ಬಟ್ ಒಂದಂತೂ ಹೇಳ್ಬೋದು, ಸೊ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಟಾಸ್ಕ್ ಕೂಡ ಎಲ್ಲೋ ಬೇರೆ ಒಂದು ಖತರೋ ಕಿಲಾಡಿ ಅನ್ನೋ ಒಂದು ಸೀಸನ್ ಇತ್ತು ಸೊ ಹಿಂದಿನಲ್ಲಿ. ಸೊ ಅದರಿಂದ ನೀಟಾಗಿ ದೇವ್ಕೊಂಡಿದ್ದಾರೆ. ಸೊ ಅದನ್ನೇ ಕಾಪಿ ಪೇಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಒಂದು ಖುಷಿ ಏನಂತಂದರೆ ಸೊ ಅಲ್ಲಿ ಸೇಫ್ಟಿ ಫ್ಯೂಚರ್ಸ್ಗಳನ್ನ ಎಲ್ಲ ತೊಗೊಂಡಿದ್ದಾರೆ. ಆ್ಯಂಡ್ ಅಲ್ಲಿ ಬಿಗ್ ಬಾಸ್ ಟೀಮಿಂದ ಕೂಡ ಅಲ್ಲಿ ರೋಪ್ ಹಾಕಿ ಸೊ ಅವರನ್ನ ಅಲ್ಲಿ ಹೋಲ್ಡ್ ಮಾಡಿ ಹಿಡ್ಕೊಂಡಿದ್ದಾರೆ, ಕೆಳಗಡೆ ಬೀಳಬಾರ್ದು ಅನ್ನೋ ರೀತಿಯಲ್ಲಿ ಸೇಫ್ಟಿ ಎಲ್ಲ ಯೂಸ್ ಮಾಡಿದ್ದಕ್ಕೋಸ್ಕರ ಒಳ್ಳೆಯದು ಅಂತ ಹೇಳ್ತೀನಿ. ಯಾಕಂತಂದರೆ ಇಲ್ಲ ಅಂತಂದರೆ ಇಂಜುರೀಸ್ ಆಗೋವಂಥ ಸಾಧ್ಯತೆಗಳಿರುತ್ತೆ. ಸೊ ಈ ಒಂದು ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೆ ಅವ್ರು ನೇರವಾಗಿ ಫಿನಾಲೆ ವಾರಕ್ಕೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ಇದು ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಟಾಸ್ಕ್. ಸೊ ನಿಮ್ಗೇನು ಅನಿಸುತ್ತೆ, ಯಾರು ವಿನ್ ಆಗ್ಬೋದು ಆ್ಯಂಡ್ ಟಾಸ್ಕ್ ಯಾವ ರೀತಿಯಲ್ಲಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಉಳಿದಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದು ಸಿಗೋವರೆಗೂ ಬಾಯ್.